ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಈ ವ್ಲಾಗ್ ಬಂದು ಸಂಡೇದು. ರಿತು ಮಮ್ಮಿ ಬೇಜಾರಾಗ್ತಾ ಇದೆ, ಎಲ್ಲಾದರೂ ಆಚೆ ಹೋಗಿ ಬರೋಣ ಅಂತ ಹೇಳ್ದ. ಹಾಗೆ ಓಕೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ರೆಡಿಯಾಗಿ ನಾನು, ರಿತು, ಅವ್ರ ಪಪ್ಪ 3 ಜನನು ಕೋರಮಂಗಲದಲ್ಲಿರುವಂತಹ ನೆಕ್ಸಸ್ ಮಾಲ್ಗೆ ಹೋದ್ವಿ. ಇದು ಮುಂಚೆ ಫೋರಮ್ ಮಾಲ್ ಅಂತ ಇತ್ತು, ಈಗ ನೆಕ್ಸಸ್ ಮಾಲ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ. ಹಾಗೆ ಸುತ್ತಾಡಿಕೊಂಡು ಯಾವ್ದಾದ್ರು ಮೂವಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ, ಅಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಆನಿಮಲ್ಸ್ದು ಮುಫಾಸ ಅಂತ ಮೂವಿ ಹಾಕಿದ್ರು. ಚಿಲ್ಡ್ರನ್ಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಇಂಗ್ಲೀಷ್ ಮೂವಿ ಮುಫಾಸ ಚೆನ್ನಾಗಿದೆ ಅಂತ ಟಿಕೆಟ್ ತೊಗೊಂಡ್ವಿ. ಅವ್ರು ಟಿಕೆಟ್ ತೊಗೊಳ್ತಾ ಇದ್ದಾರೆ. ನಾನು ಅಪ್ಕಮಿಂಗ್ ಮೂವೀಸ್ದೆಲ್ಲನೂ ಇಲ್ಲಿ ಪೋಸ್ಟರ್ ಹಾಕಿದ್ದಾರೆ, ಹಾಗೆ ನೋಡ್ತಾ ನಿಂತಿದ್ದೆ. ಮೂವಿಗಿನ್ನೂ 30 ಮಿನಿಟ್ ಟೈಮ್ ಇತ್ತು, ಹಾಗೆಯೇ ಓಡಾಡ್ತಾ ಇದ್ವಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಥರ ಏನೋ ಪ್ರೋಗ್ರಾಮ್ ಅರೇಂಜ್ ಮಾಡಿದರು, ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ಪ್ರೋಗ್ರಾಮ್ ಸ್ವಲ್ಪ ಹೊತ್ತು ನೋಡಿಕೊಂಡು ಏನಾದರೂ ತಿನ್ಕೊಬರೋಣ ಅಂತ ಅಲ್ಲೇ ಫುಡ್ ಕೋರ್ಟ್ಗೆ ಹೋದ್ವಿ. ನೋಡ್ತಾ ಇರ್ಬೋದು ಫುಡ್ ಕೋರ್ಟ್ ಎಲ್ಲ ಯಾವ ಥರ ಲೈಟಿಂಗಿಂದ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಅಷ್ಟೇ ಕಾಸ್ಟ್ ಕೂಡ ಇರುತ್ತೆ, ಪ್ರೈಸ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ರಿತು ಬರ್ಗರ್ ತಿನ್ನಬೇಕು ಅಂತ ಬರ್ಗರ್ ಆರ್ಡ್ರ್ ಮಾಡ್ತಾಯಿದ್ರು. ನಾನು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಅದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಯಾವಾಗಲೂ ಜಂಕ್ ಫುಡ್ ಕೊಡೋದು ತಪ್ಪು, ಬಟ್ ಈ ಥರ ಹೊರಗಡೆ ಬಂದಾಗಾದರೂ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳೆಲ್ಲ ಕೇಳ್ತಾರೆ, ಹಾಗಾಗಿ ಕೊಡಿಸ್ಲೇಬೇಕಾಗುತ್ತೆ. ಹಾಗಂತ ನಾನು ಓಕೆ ಏನಾದರೂ ತಗೊಂತ ಸುಮ್ಮನೆ ಕೂತಿದ್ದೀನಿ. ಏನು ತಗೊಂಡಿದ್ಯಾ? ಒಂದು ಬರ್ಗರ್ ಇಷ್ಟ? ಒಂದು ಬರ್ಗರ 2 ಬರ್ಗರಾ? ನಿಮ್ದೆಷ್ಟು? ನಿನ್ನ 17. ಹೌದು, ಇಲ್ಲಿ 17 ಇದೆ. ಎಲ್ಲೋ ಇದು 17, ಇದರಲ್ಲೂ 17 ಇದೆ. ಇದು ಅಲಾರಾಮ್ ಬಂದಾಗ. ಟೆಕ್ನಾಲಜಿ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ನೋಡು ಡೇ ಬೈ ಡೇ ಅಂತ ನಾನು ರಿತು ಮಾತಾಡಿಕೊಂಡು ಬರ್ಗರ್ಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲೇ ಬರ್ಗರ್ ಕೂಡ ರೆಡಿ ಆಯಿತು. ನನಗೆ ಚೋಲೆ ಭಟೂರ ಆರ್ಡ್ರ್ ಮಾಡಿದರು, ಅವನು ಬರ್ಗರ್ ತೊಗೊಂಡಿದ್ದ. ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಪೂರಿ ಮತ್ತು ಕಾಬೂಲ್ ಕಡಲೆ ಸಾಗು ಜೊತೆಗೆ ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪಿನಕಾಯಿ ಇಷ್ಟಕ್ಕೆ 240 ಏನೋ ಬಿಲ್ ಮಾಡಿದರು. ಬರ್ಗರ್ಗೆ 236 ಏನೋ ಆಗಿತ್ತು. ನಾನು ಹೇಳ್ತಾ ಇದ್ದೆ ಆಚೆ ಇಷ್ಟ ಆಗಿದ್ದರೆ ಬೇರೆ ಹೋಟೆಲಲ್ಲಿ ಒಂದು ಫ್ಯಾಮಿಲಿ ಫುಲ್ ಊಟ ಮಾಡ್ಬೋದು ಮಗ, ಇಷ್ಟೊಂದು ಎಕ್ಸ್ಪೆನ್ಸಿವ್ ಬೇಕಾ ಇಲ್ಲಿ ಬಂದು ಅಂತ ಹೇಳ್ತಾ ಇದ್ದೆ. ಅವನು ಒಂದಿನ ಎಂಜಾಯ್ ಮಾಡ್ಬೋದು ಬಿಡು ಮಮ್ಮಿ ಅಂತ ಹೇಳ್ತಾ ಇದ್ದ. ಎಲ್ಲ ತಿನ್ಕೊಂಡು ಮೂವಿಗೆ ಟೈಮ್ ಆಯಿತು ಅಂತ ಒಳಗಡೆ ಎಂಟ್ರಿ ಆದ್ವಿ. ಇದು ಅನಿಮಲ್ಸ್ ಮೂವಿ ಆಗಿರೋದ್ರಿಂದ ತುಂಬ ಜನ ಮಕ್ಕಳೇ ಬಂದಿದ್ದರು. ಎಲ್ಲರೂ ಕೂಡ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ರು. ನಾನು ಕೂಡ ರಿತುದೊಂದೆರಡು ಫೋಟೋಸ್ ತೊಗೊಂಡೆ. ಹಾಗೆಯೇ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ.
ಮುಫಾಸ ಮೂವಿ ಅನಿಮಲ್ಸ್ದಾಗಿರೋದ್ರಿಂದ ತುಂಬ ಜನ ಮಕ್ಕಳೇ ಬಂದಿರ್ತಾರೆ ನೋಡೋದಕ್ಕೆ. ಅದಕ್ಕೆ ಅನಿಸುತ್ತೆ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗಲಿ ಅಂತ ಸೀಟ್ಸ್ ಎಲ್ಲ ಕಲರ್ಫುಲ್ಲಾಗಿತ್ತು. ಹಾಗೆಯೇ ಮಕ್ಕಳು ಆಟ ಆಡೋದಕ್ಕೆ ಅಂತ ಪ್ಲೇ ಏರಿಯಾ ಕೂಡ ಅರೇಂಜ್ ಮಾಡಿದರು. ಮಕ್ಕಳು ಆಟ ಆಡೋರು ಆಡ್ತಾಯಿದ್ರು, ಮೂವಿ ನೋಡೋರು ನೋಡ್ತಾಯಿದ್ರು. ರಿತು ಅಂತೂ ತುಂಬ ಎಂಜಾಯ್ ಮಾಡ್ದ. ಒಂದು ವೀಕೆಂಡ್ ಆದ್ರೂ ಮಕ್ಕಳನ್ನ ಈ ಥರ ಆಚೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ಮಕ್ಕಳ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಅಂತ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿದೆ ರೀತು. ಅಲ್ಲಿ ಕುತ್ಕೋ, ಇಲ್ಲಿ ಕುತ್ಕೋ, ಇಲ್ಲಿ 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 ಅದು ಸಿಕ್ಕ ಬಲ್ಲಲ್ಲಿ ಕುತ್ಕೋ ಕುತ್ಕೋ, ಬಾಲ್ ಹಿಡ್ಕೋ ಕೈಯಲ್ಲಿ. ಸಿಟ್ ಸಿಟ್